ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಶಲ್ಯ ಕರ್ಣರ ಸಂವಾದವು ಎರಡು ಸೇನೆಗಳು ಯುದ್ಧಕ್ಕಾಗಿ ಮುಂದುವರಿದುದು ಎಂಬ 39ನೆಯ ಅಧ್ಯಾಯಕ್ಕೆ ಸ್ವಾಗತ. ಸಂಜಯನು ಹೇಳುತ್ತಿರುವನು, ರಾಜೇಂದ್ರ, ಕೇಳು. ಆಮೇಲೆ ಕರ್ಣನು ಶತ್ರು ಸೈನ್ಯದಲ್ಲಿ ಪಾಂಡವರಿಂದ ನಿರ್ಮಿತವಾದ ಎಣೆಯಿಲ್ಲದ ಸೇನಾ ವ್ಯೂಹವು ದೃಷ್ಟದ್ಯುಮ್ನನಿಂದ ರಕ್ಷಿತವಾಗಿರುವುದನ್ನು ಕಂಡು ತಾನು ಯುದ್ಧೋತ್ಸಾಹಯುಕ್ತನಾಗಿ ರಥಘೋಷದಿಂದಲೂ ವೀರರ ಸಿಂಹನಾದಗಳಿಂದಲೂ ರಣವಾದ್ಯ ಧ್ವನಿಗಳಿಂದಲೂ ಭೂಮಿಯನ್ನು ನಡುಗಿಸುವಂತೆ ಮುಂದುವರಿದನು. ಹೀಗೆ ಹೋಗುವಾಗ ರಾಧೇಯನ ರಣೋತ್ಸಾಹವನ್ನು ಕಂಡು ಶಲ್ಯನು ನಗುಮುಖದಿಂದ ತಿರಸ್ಕಾರ ಪೂರ್ವಕವಾಗಿ ಆ ಕರ್ಣನೊಡನೆ ಎಲ್ಲ ಕೌರವರ ಮುಂದೆ ಹೀಗೆಂದನು: ರಾಧೇಯ, ಈ ನಿನ್ನ ಸೈನ್ಯವು ಕುದುರೆಗಳಿಂದಲೂ ಪದಾತಿಗಳಿಂದಲೂ ಪೂರ್ಣವಾಗಿ ಸರ್ವ ಸಾಧನ ಸಮೃದ್ಧವಾಗಿ ವಿಸ್ತಾರವಾಗಿ ಅಸಂಖ್ಯಾತವಾಗಿದ್ದರು. ಆಗಲೇ ಧನಂಜಯನು ಇದರಲ್ಲಿ ಲೀಲಾಮಾತ್ರದಿಂದ ಒಳಹೊಕ್ಕು ಅಗ್ನಿ ಜ್ವಾಲೆಯು ಒಣಗಿದ ಪೊದೆಯನ್ನು ದಹಿಸುವಂತೆ ಇದನ್ನು ದಹಿಸುವನು. ಪುರುಷೋತ್ತಮರು ವೀರಶ್ರೇಷ್ಠರು ಹೆಂಸಿಂಹದಂತೆ ಹೆಗಲುಳ್ಳವರು ಕಮಲದಂತೆ ಕಣ್ಣುಳ್ಳವರು ಆದ ಕೃಷ್ಣಾರ್ಜುನರಿಬ್ಬರು ಏಕರಥಾರೂಢರಾಗಿ ಬರುವುದನ್ನು ಈಗಲೇ ನೀನು ನೋಡುವೆ. ಅವರನ್ನು ಕಾಣುವುದಕ್ಕಾಗಿ ನಿನ್ನ ಪ್ರಯತ್ನವೇನು ಬೇಕಾದುದಿಲ್ಲ. ನನಗೆ ಶಕುನಗಳು ಈಗಾಗಲೇ ಹಾಗೆ ಹೇಳುತ್ತಿವೆ. ನೀನು ಯಾವನನ್ನು ಕುರಿತು ಅಲ್ಲಲ್ಲಿ ಕೇಳುತ್ತಿರುವೆಯೋ, ವೀರನಾದ ಆ ಅರ್ಜುನನು ಕೃಷ್ಣನನ್ನು ಸಾರಥಿಯನ್ನಾಗಿಟ್ಟುಕೊಂಡು ಶತ್ರುಗಳನ್ನು ಕೊಲ್ಲುತ್ತಾ ಬರುವುದನ್ನು ಈಗಲೇ ನೀನು ನೋಡುವೆ. ಅಮಿತ ಪರಾಕ್ರಮಿಗಳಾದ ಆ ಕೃಷ್ಣಾರ್ಜುನರಿಬ್ಬರನ್ನು ಈಗ ನೀನು ಇಲ್ಲಿಯೇ ಕಾಣಬಹುದು. ಯಾವನಿಗೆ ಸಾಕ್ಷಾತ್ ಶ್ರೀಕೃಷ್ಣನೇ ಸಾರಥಿಯೋ, ಯಾವನ ಧನುಸ್ಸು ದಿವ್ಯವಾದ ಗಾಂಧೀವವು, ಅಂತಹ ಅರ್ಜುನನನ್ನು ನೀನು ಕೊಂದು ಬಂದ ಮೇಲಲ್ಲವೇ ನಮ್ಮೆಲ್ಲರಿಗೂ ನೀನೇ ರಾಜನಾಗುವೆ. ಅಯ್ಯೋ ಮರುಳೆ ಮರುಳೆ, ಸಾಕು, ಆ ಆಶೆಯನ್ನು ಬಿಡು. ಈಗಾಗಲೇ ಅಲ್ಲಲ್ಲಿ ಕಾಣುವ ಅಪಶಕುನಗಳನ್ನು ನೋಡಲಿಲ್ಲವೇ? ನಿನ್ನ ಸೈನ್ಯದ ನಾನಾ ಕಡೆಗಳಲ್ಲಿ ದೊಡ್ಡ ಬಿರುಗಾಳಿ ಎದ್ದಿದೆ. ಮಾಂಸಾಹಾರಿ ಮೃಗಗಳು ಆಗಲೇ ಭಯಂಕರವಾಗಿ ಅರಚುತ್ತಾ ಬರುತ್ತಿವೆ. ಪಿಶಾಚಗಳು ಮಾತಾಡುತ್ತಿವೆ. ಕರ್ಣ, ಅದೋ ಅಲ್ಲಿ ರೋಮಾಂಚನವನ್ನೆಬ್ಬಿಸುವಂತೆ ಭಯಂಕರವಾದ ಮತ್ತೊಂದು ಅಶ್ಲೀಲವನ್ನು ನೋಡು. ಮೇಘದಂತಿರುವ ಒಂದು ಮುಂಡವು ಸೂರ್ಯ ಬಿಂಬವನ್ನು ಮರೆಸಿದಂತೆ ಕಾಣುತ್ತಿದೆ. ಅದು ಅತ್ತಲಾಗಿ ನಾನಾ ದಿಕ್ಕುಗಳಲ್ಲಿ ನೂರಾರು ಮೃಗಗಳ ಹಿಂಡು ಉರಿಯುವ ಬಾಲಗಳೊಡನೆ ಸೂರ್ಯಬಿಂಬಕ್ಕೆ ಇದಿರಾಗಿ ನಿಂತು ಊಳಿಡುತ್ತಿರುವುದನ್ನು ನೋಡು. ಅದು ಅಲ್ಲಿ ಕಾಗೆಗಳು ಹದ್ದುಗಳು ಸಾವಿರಾರು ಸಂಖ್ಯೆಯಿಂದ ಗುಂಪುಗೂಡಿ ಸೂರ್ಯನಿಗೆ ಇದಿರಾಗಿ ವಿಕೃತ ಸ್ವರದಿಂದ ಕೂಗುತ್ತಾ ಅಮಂಗಳವನ್ನು ಸೂಚಿಸುತ್ತಿರುವವು. ಬಿಳಿ ಕುದುರೆಗಳನ್ನು ಕಟ್ಟಿದ ನಿನ್ನ ಮಹಾರಥದ ಮೇಲಿನ ಪತಾಕೆಗಳು ಇದ್ದಕ್ಕಿದ್ದ ಹಾಗೆ ಉರಿಯುವುದನ್ನು, ಧ್ವಜದಂಡಗಳು ಬಹಳವಾಗಿ ನಡುಗುತ್ತಿರುವುದನ್ನು ನೋಡು. ಒಳ್ಳೆಯ ಉಬ್ಬಿದ ಮೈಯುಳ್ಳವುಗಳಾಗಿ ಮಹಾವೇಗವುಳ್ಳವುಗಳಾಗಿ ಗರುಡನಂತೆ ಅಂತರಿಕ್ಷದಲ್ಲಿಯೇ ಹಾರಿ ಹೋಗುವ ಸಾಮರ್ಥ್ಯವುಳ್ಳ ನಿನ್ನ ಕುದುರೆಗಳು ಹೇಗೆ ಅರಚುತ್ತಿವೆಯೋ ನೋಡು. ಕರ್ಣ, ಈ ದುರ್ನಿಮಿತ್ತಗಳನ್ನು ಕಂಡ ಮೇಲೆ ನಮ್ಮಲ್ಲಿರುವ ಅನೇಕ ರಾಜರು 100,000 ಸಂಖ್ಯೆಯಿಂದ ಹತರಾಗಿ ನೆಲಕ್ಕುರುಳುವರೆಂಬುದು ನಿಜವು. ಅದು ಬದಲಾಗಿ ಶತ್ರು ಸೈನ್ಯದಲ್ಲಿ ಶಂಖನಾದಗಳು, ಬೇರಿ ನಿನಾದಗಳು, ಮೃದಂಗ ಧ್ವನಿಗಳು ಹೇಗೆ ಕೇಳಿಸುತ್ತಿರುವವೋ ನೋಡು. ಮತ್ತು ಅಲ್ಲಿ ಚತುರಂಗ ಸೈನ್ಯಗಳ ವಿವಿಧ ಕೋಲಾಹಲಗಳನ್ನು, ನಾಣನ್ನು ತಟ್ಟುವ ಧ್ವನಿಯನ್ನು, ಬಾಣಗಳ ಮೊರೆತಗಳನ್ನು ಚೆನ್ನಾಗಿ ಕಿವಿಗೊಟ್ಟು ಕೇಳು. ಅದು ಅಲ್ಲಿ ಚಿನ್ನ ಬೆಳ್ಳಿಯ ಸರಿಗೆಯ ಬಟ್ಟೆಗಳಿಂದಲೂ ಕಿರುಗಂಟೆಗಳಿಂದಲೂ ಕೂಡಿ ಚಂದ್ರನಂತೆಯೂ ನಕ್ಷತ್ರಗಳಂತೆಯೂ ಕಾಣುವ ವಿವಿಧ ವರ್ಣದ ಧ್ವಜ ಪತಾಕೆಗಳು ಗಾಳಿಯಿಂದ ಆಡುತ್ತಿರುವವು ನೋಡು. ಮೇಘದಲ್ಲಿ ಕಾಣುವ ಮಿಂಚಿನಂತೆ ಅರ್ಜುನನ ಧ್ವಜಗಳು ಗಾಳಿಯಿಂದ ಅಲುಗುತ್ತಾ ಘನ ಘನ ಶಬ್ದಗಳಿಂದ ಮುಂದೆ ಸಾಗಿ ಬರುವುದನ್ನು ನೋಡು. ಅದು ಮಹಾತ್ಮರಾದ ಪಾಂಚಾಲರ ರಥಗಳಲ್ಲಿ ಏರಿಸಿ ಕಟ್ಟಿದ ಧ್ವಜಗಳನ್ನು ನೋಡು. ಅದು ಈಗಾಗಲೇ ಅವರ ಸೇನಾ ಧೂಳಿಯು ಮೇಲೆದ್ದು ಆಕಾಶವನ್ನೆಲ್ಲ ಮರೆಸುತ್ತಿದೆ. ಅವರ ಸೇನೆಯಲ್ಲಿ ಆನೆ ಕುದುರೆಗಳ ಪದಘಾತದಿಂದ ಭೂಮಿಯು ನಡುಗುತ್ತಿದೆ ನೋಡು. ಅವರ ರಥನೇಮಿ ಧ್ವನಿಯು ಮೇಘವು ಗುಡುಗಿದಂತೆ ಕೇಳಿಸುತ್ತಿದೆ. ದುರ್ಜಯನಾದ ಆ ಬೀಭತ್ಸವು ನಮ್ಮ ಸೈನ್ಯವನ್ನು ಕೊಲ್ಲುತ್ತಾ ಧ್ವಜವುಳ್ಳ ರಥದಲ್ಲಿ ಕುಳಿತು ಬರುವುದನ್ನು ನೋಡು. ಅವನು ನಿನ್ನ ಚತುರಂಗ ಸೈನ್ಯವನ್ನು ಕೊಲ್ಲುತ್ತಾ ಬರುತ್ತಿರುವನು. ಈ ಆಗಲೇ ಅವನ ಧ್ವಜಾಗ್ರವು ಕಾಣಿಸುತ್ತಿದೆ. ಅವನ ಗಾಂಧೀವದ ನಾಣಿನ ಶಬ್ದವು ಕಿವಿಗೆ ಬೀಳುತ್ತಿದೆ. ಅದು ಅವನು ತಿರುಗಿ ಆ ಸಂಶಪ್ತಕರಿಗೆ ಇದಿರಾಗಿಯೇ ಹೋಗುತ್ತಿರುವನು.
ಅವನು ಅವರೊಡನೆ ಪ್ರಬಲ ಯುದ್ಧವನ್ನು ಮಾಡುವನು ಎಂದನು. ಶಲ್ಯನ ಈ ಮಾತುಗಳನ್ನು ಕೇಳಿ ಕರ್ಣನು ಕೋಪಗೊಂಡು ಶಲ್ಯನನ್ನು ಕುರಿತು, ಶಲ್ಯ, ಹೌದು, ನಿಜವೇ, ಅರ್ಜುನನು ಸಂಶಪ್ತಕರಿಗೆ ಇದಿರಾಗಿರುವನು. ಆದರೆ ಅವನ ಅವಸ್ಥೆಯನ್ನು ನೋಡಿದೆಯಾ? ಮೇಘಗಳಲ್ಲಿ ಮರೆಯಾದ ಸೂರ್ಯನಂತೆ ಆ ಅರ್ಜುನನು ಕೋಪಗೊಂಡ ಸಂಶಪ್ತಕರಿಂದ ಸುತ್ತಲೂ ಮುಚ್ಚಲ್ಪಟ್ಟು ಕಣ್ಣಿಗೆ ಕಾಣದಂತಾದನು ನೋಡು. ಈಗ ದುಃಖ ಸಮುದ್ರದಲ್ಲಿ ಮುಳುಗಿದ ಆ ಅರ್ಜುನನ ದುರವಸ್ಥೆಯನ್ನು ನೋಡಿದೆಯಾ ಎಂದನು. ಅದಕ್ಕೆ ಆ ಶಲ್ಯನು, ಅಯ್ಯೋ ಭ್ರಾಂತ, ಜಲಾಧಿಪತಿಯಾದ ವರುಣನನ್ನು ಜಲದಿಂದ ಹೊಡೆಯುವವನುಂಟೆ, ಇಂಧನದಿಂದ ಅಗ್ನಿಯನ್ನು ಕೊಲ್ಲುವವನುಂಟೆ, ವಾಯುವನ್ನು ತಡೆಯಬಲ್ಲವನುಂಟೆ, ಮಹಾಸಮುದ್ರವನ್ನು ಯಾವನಾದರೂ ಕುಡಿಯಬಲ್ಲನೆ? ಪಾರ್ಥನನ್ನು ಯುದ್ಧದಲ್ಲಿ ಜಯಿಸುವುದು ಹೀಗೆಯೇ ಎಂದು ನನಗೆ ತೋರಿದೆ. ದೇವಾಸುರರಿಂದಲೂ ಅರ್ಜುನನನ್ನು ಜಯಿಸಲು ಸಾಧ್ಯವಿಲ್ಲ. ನೀನು ಬೇಕಾದರೆ ಬರೀ ಜಂಭದ ಮಾತುಗಳಿಂದ ಮಾತ್ರ ತೃಪ್ತನಾಗಬಹುದು. ಯುದ್ಧದಲ್ಲಿ ಅವನನ್ನು ಜಯಿಸುವುದು ಸಾಧ್ಯವಿಲ್ಲ. ಬೇರೆ ಏನಾದರೂ ಯೋಚನೆಯನ್ನು ಮಾಡು. ತೋಳುಗಳಿಂದಲೇ ಒಬ್ಬನು ಭೂಮಿಯನ್ನಾದರೂ ಎತ್ತಬಹುದು. ಕೋಪಗೊಂಡು ಎಲ್ಲ ಪ್ರಜೆಗಳನ್ನು ದಹಿಸಬಹುದು. ಸ್ವರ್ಗದಿಂದ ದೇವತೆಗಳನ್ನಾದರೂ ಭೂಮಿಗೆ ಕೆಡಹಬಹುದು. ಅರ್ಜುನನನ್ನು ಯುದ್ಧದಲ್ಲಿ ಕೊಲ್ಲಲು ಸಾಧ್ಯವಿಲ್ಲ. ಕುಂತಿ ಪುತ್ರನಾದ ಭೀಮನು ಶತ್ರುಗಳನ್ನು ಕೊಲ್ಲುತ್ತಾ ಮೇರುವಿನಂತೆ ನಿಶ್ಚಲನಾಗಿರುವುದನ್ನು ನೋಡು. ಆ ಭೀಮಸೇನನು ಕೌರವರಲ್ಲಿ ತನಗಿರುವ ಕೋಪದಿಂದ ವೈರವನ್ನು ತೀರಿಸಿಕೊಳ್ಳುವುದಕ್ಕಾಗಿ ಹಗಲು ರಾತ್ರಿಯೂ ತವಕಗೊಂಡಿರುವನು. ಧರ್ಮ ನಿರತರಲ್ಲಿ ಮೇಲೆನಿಸಿಕೊಂಡ ಧರ್ಮರಾಜನು ಶತ್ರುಗಳಿಗೆ ದುರ್ಜಯನಾಗಿ ಯುದ್ಧಮುಖದಲ್ಲಿರುವನು. ಅಶ್ವಿನಿ ಪುತ್ರರಾದ ನಕುಲ ಸಹದೇವರು ಮಹಾರಥರು, ಪುರುಷ ಶ್ರೇಷ್ಠರು. ಅವರಿಬ್ಬರು ಯುದ್ಧಕ್ಕಾಗಿ ಕೈಕಟ್ಟಿ ನಿಂತಿರುವರು. ದ್ರೌಪದಿ ಪುತ್ರರಾದ 5 ಮಂದಿ ಉಪಪಾಂಡವರು ಬಲದಲ್ಲಿ ಭೀಮಾರ್ಜುನರಿಗೆ ಸಮಾನರಾಗಿ ಪಂಚಾಗ್ನಿಗಳಂತೆ ಜ್ವಲಿಸುತ್ತಿರುವರು ನೋಡು. ಸತ್ಯಜಿತ್ತನ್ನು ಬಿಟ್ಟು ದೃಷ್ಟದ್ಯುಮ್ನನೇ ಮೊದಲಾದ ದ್ರುಪದ ಪುತ್ರರೆಲ್ಲ ತೇಜೋ ವಿಶಿಷ್ಟರಾಗಿ ನಿಂತಿರುವರು. ಎಲ್ಲಿ ಕೃಷ್ಣಾರ್ಜುನರಿರುವರೋ, ಎಲ್ಲಿ ರಾಜನಾದ ಯುಧಿಷ್ಠಿರನಿರುವನೋ, ಅಲ್ಲಿ ಧರ್ಮವೂ ಸತ್ಯವೂ ನೆಲೆಗೊಂಡಿರುವುದು. ಎಲ್ಲಿ ಧರ್ಮವೋ ಅಲ್ಲಿ ಜಯವೂ ಸಿದ್ಧವು ಎಂದನು. ಹೀಗೆ ಕರ್ಣ ಶಲ್ಯರಿಬ್ಬರು ವಾದ ಮಾಡುತ್ತಿರುವಾಗಲೇ ಗಂಗಾ ಯಮುನಾ ಪ್ರವಾಹಗಳೆರಡು ಕಲೆತಂತೆ ಉಭಯ ಸೈನ್ಯಗಳು ಮುಂದುವರೆದು ಒಂದನ್ನೊಂದು ತಾಗೆದವು. ಇದು 39ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.